ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಶ್ವನಾಥ್ ಸಾಹುಕಾರ. ನಾಡಿನ ಕರ್ನೂಲ್ ಜಿಲ್ಲಾ ಅದೋನಿ ತಾಲೂಕಿನ ದೊಡ್ಡ ಹರಿವಾಣ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ರಥೋತ್ಸವ ಅಂಗವಾಗಿ ಕಾಶಿ ವಿಶ್ವನಾಥನ ದೇವಸ್ಥಾನ ಹತ್ತಿರ ಪಾಂಡು ವಿಜಯ ಬಯಲಾಟ ದೊಡ್ಡಾಟ ಅತ್ಯುತ್ತಮವಾಗಿ ಪ್ರದರ್ಶನ ನಡೆಯಿತು. ನನ್ನ ಎಲ್ಲಾ ಜಾತಿಯವರು ನನ್ನ ಆತ್ಮಾಭಿಮಾನಿಗಳಿದ್ದಾರೆ. ನಮ್ಮ ಆಗಲೂರಪ್ಪ ಆಗಿರುವುದು, ಹನುಮಂತ ಆಗಿರುವುದು, ಎಲ್ಲ ಆದಿನಾರಾಯಣ ರೆಡ್ಡಿ ಆಗಿರುವುದು. ನಿನ್ನೆ ನಾನು 12 ಗಂಟೆವರೆಗೆ ಇಲ್ಲೇ ಪುರಾಣ ನಡೆಸಿದೆ. ಅದಕ್ಕಾಗಿ ನಾನು ಆಟ ಆಡೋದು ಆಮೇಲೆ ಈ ಊರಿನವರೆಲ್ಲರ ಕಲ್ತು ನನಗೆ ಗೌರವ ಕೊಟ್ಟು ಸನ್ಮಾನ ಮಾಡ್ಯಾರ. ನಿಮಗೆ ಎಲ್ಲರಿಗೆ ಸನ್ಮಾನ ಮಾಡೋದಾಗೋದಿಲ್ಲ. ನಿಮ್ಮೆಲ್ಲರ ಪಾದಕ್ಕೆ ನಾನು ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ. ಅನವಸರವಾಗಿ 2 ದಿವಸ ಹನುಮಂತ ನಾವು ಆಟಕ್ಕೆ ಬರ್ಬೇಕಪ್ಪ ಅಂತ ನಾನು ನಮ್ಮ ಚಿಗರಗಡ್ಡ ಉಮಾಪತಿ ಮಾತಾಡಿದ್ವಿ. 2 ದಿವಸದಾಗ ಹನುಮಂತ ಕಾಲಿಂಗ್ ಆಗೈತೆ ಅಣ್ಣ, ಏನ್ ಮಾಡ್ಬೇಕು, ಊರಾಗಳವ್ರ ಆಟ ಮುಗಿಸೋದಲ್ಲ, ಹೆಂಗನ ಮಾಡಿ. ಅವರು ನಮಗೆ ಬಹಳ ಅಭಿಮಾನ. ಹನುಮಂತನ ಆಟಕ್ಕೆ ಪ್ರತಿ ಸಾಲ ನಾವು ಬರ್ತಾ ಇದೀವಿ. ಅದಕ್ಕಾಗಿ ಅವ್ರಿಗೆ ಹಿಂಗಾಗಿರೋದು ದುರಾದೃಷ್ಟ. ಅದಕ್ಕಾಗಿ ಅವರು ಮಾತಿಗೆ, ಎಲ್ಲರೂ ಊರಿನ ಮಾತಿಗಾಗಿ ನಾನು ಇಲ್ಲಿಗೆ ಬಂದೀನಿ. ಸಮಯ ಯಾರ ಅವಸರ ಬೀಳಬಾಡ್ರಿ. ನಿಮ್ಮ ಮಾತುಗಳು ನೀವೆಲ್ಲ ನಿಧಾನವಾಗಿ ಹೇಳಿಕೊಡ್ರಿ. ಸಮಯ ಕೊಡುವುದು ಬಿಡುವುದು ಅದು ನಿಮ್ಮಿಷ್ಟ. ಸಮಯ ಕೊಟ್ಟಷ್ಟು ನಾನು ಉಪಯೋಗ ಮಾಡಿಕೊಂತಾನೆ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೆ ಕೈ ಹಿಡಿದು ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈಗ ಅದೇ ರೀತಿಯಾಗಿ ಸಂತೆ ಆರೋಗ್ಯ ತಾಲೂಕಿನ ದೊಡ್ಡಬಳ್ಳಾಪುರ ಗ್ರಾಮದಲ್ಲಿ ಮಹಾಭಾರತದ ಆಧಾರಿತ ಕಥಾಭಾಗವನ್ನು ಆರಿಸಿಕೊಂಡು ಕನ್ನಡದಲ್ಲಿ ಪಾಂಡವರ ಬಯಲಾಟವನ್ನು ಮಾಡುತ್ತಿದೆ ಎಂದರೆ ತುಂಬಾ ಸಂತೋಷದ ವಿಷಯ ನನಗೆ. ಮತ್ತೊಂದು ವಿಷಯ ಏನೆಂದರೆ, ಗುರುಗುಪ್ಪ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಯೋಜನದಲ್ಲಿ ವೀರಾಭಿಮಾನದ ಕಾಲದಲ್ಲಿ ಕೃಷ್ಣ ಹಬ್ಬದ ಪರಿವೇಶದಲ್ಲಿ ಶ್ರೀ ಕೃಷ್ಣ ಪಾತ್ರದಲ್ಲಿ ರಮೇಶ್ ಕುಪ್ಪಾರು ಮತ್ತು ಅಕ್ಷರ ಪಾತ್ರದಲ್ಲಿ ಕುರುಬರ ಹನುಮಂತ ಅತ್ಯದ್ಭುತವಾಗಿ ಪ್ರದರ್ಶನ ಮಾಡಿದರು. ಕರ್ನಾಟಕ ಸರ್ಕಾರಕ್ಕೆ ಗೌರವ ವಿಷಯವಾಗಿ ನಿಮ್ಮೊಂದಿಗೆ ಬಂದ ಒಂದು ಸನ್ಮಾನ ಮಾಡುತ್ತೇನೆ. ಇದೊಂದು ವಿಷಯ ಏನೆಂದರೆ, ಇವತ್ತಿನ ಸಂದರ್ಭದಲ್ಲಿ ದೊಡ್ಡ ಹರಿವಾಣ ಗಾವಡಿಯವರು ಎಲ್ಲಾಟಿ ಬರಗಣ್ಣನವರನ್ನು ಕರೆಸಿಕೊಂಡು ಕೀಟಕನ ಪಾತ್ರ ಕೊಟ್ಟು ಆಹಾರ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ತಿಳಿಸುತ್ತೇವೆ ನನಗೆ. ಇನ್ನೊಂದು ವಿಷಯ, ಮದುವೆ ಮರ್ಜಂತವ್ರವರು ಒಂದು ಮಾತು ಹೇಳಿದ್ರು ನನಗೆ, ನಾನು ಆಂಧ್ರದಲ್ಲಿ ಹುಟ್ಟ ಬದಲು ಕರ್ನಾಟಕದಲ್ಲಿ ಹುಟ್ಟಿದರೆ ತುಂಬಾ ಚೆನ್ನಾಗಿತ್ತು ಅಂತ ದುಃಖದಿಂದ ಹೇಳಿಕೊಂಡ್ರು. ಏಕೆಂದರೆ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಯವರಿಂದ ಗುಬ್ಬಿ ವೀರಣ್ಣ ಪ್ರಶಸ್ತಿ ಕೊಟ್ಟವರಿಗೆ ಹಾಗೂ ಕರ್ನಾಟಕದಲ್ಲಿ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮತ್ತು ಇವತ್ತಿನವರೆಗೂ ಮದುವೆ ಮರ್ಜಂತವರಿಗೆ ಆಂಧ್ರ ಸರ್ಕಾರ ಗುರುತಿಸಲಿಲ್ಲ ಎಂದು ಹೇಳಿದರು. ಮತ್ತೊಂದು ವಿಷಯ ಏನೆಂದರೆ, 2025ರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರ್ಕಾರ ವತಿಯಿಂದ ಪಂಪೇಶ್ವರಿ ಅವರಿಗೆ ಅಕಾಡೆಮಿ ಪ್ರಶಸ್ತಿ ದೊರಕಿತು. ಇದೇ ನಿಮ್ಮ ಆಂಧ್ರ ಕರ್ನಾಟಕದಿಂದ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಿಷಯ ಲಾಸ್ಟ್ ಏನೆಂದರೆ, ಆಂಧ್ರ ಪ್ರದೇಶದಲ್ಲಿ ಗಡಿಭಾಗದಲ್ಲಿ ಪ್ರತಿನಿಧಿಗಳು ಕಲಾವಿದರು ತುಂಬಾ ಜನ, ನೇತೃಗಳು, ಕಲಾವಿದರು ಸಹ ಸಾಕಷ್ಟು ಜನ ಇದ್ದಾರೆ. ಇವರನ್ನು ನಾವು ಗುರುತಿಸಿ ಕರ್ನಾಟಕ ಸರ್ಕಾರಕ್ಕಾಗಲಿ ಆಂಧ್ರ ಸರ್ಕಾರಕ್ಕಾಗಲಿ ನಾವು
ರೂಪಾಯಿ ಪ್ರತಿ ವರ್ಷ ಕೊಟ್ಟಂತೆ ಕೊಡ್ತಿದ್ದಾರೆ. ಈ ಸಂಘಕ್ಕೆ 50,000 ರೂಪಾಯಿಯನ್ನು ಅವರು ನೀಡಿದಕ್ಕಾಗಿ ಅವರಿಗೆ ಈ ಕಲಾ ಸಂಘದಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾರೆ. ರಂಗಭೂಮಿ ಕಲಾವಿದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸಿದ್ದಾರೆ. ಇದಕ್ಕೆ ಅವರು ಕಲಾ ಅಭಿಮಾನಿಗಳನ್ನು ಬಹಳ ಅದ್ಭುತವಾಗಿ ಸಂಶೋಧನೆಯಿಂದ ಅವರು ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಇದಕ್ಕೆ ಅವರು